ಅಪ್ಪು ಇದು ತೆಲುಗುನ ಬ್ಲಾಕ್ ಬಾಸ್ಟರ್ ಮಾಸ್ ಡೈರೆಕ್ಟರ್ ಆದ ಪೂರಿ ಜಗನ್ನಾಥ್ ಅವರು ಫಸ್ಟ್ ಟೈಮ್ ಕನ್ನಡದಲ್ಲಿ ನಿರ್ದೇಶನ ಮಾಡಿರೋದ್ ಗುರು. ಈ ಒಂದು ಫಿಲಂ ನ ಮುಖಾಂತರ ಕನ್ನಡ ಇಂಡಸ್ಟ್ರಿಗೆ ಒಂದು ಸಿಂಹದ ಮರಿ ರಾಯಲ್ ಆಗಿ ಎಂಟ್ರಿ ಕೊಡುತ್ತೆ. ಅದು ಯಾರು ಅಂತ ಈಗಾಗ್ಲೇ ನಿಮ್ಗೆ ಗೊತ್ತಾಗಿದೆ ಅಲ್ಲ ಗುರು, ಅವರೇ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಇನ್ನ ಹೀರೋಯಿನ್ ಆಗಿ ರಕ್ಷಿತಾ ಪ್ರೇಮ ಅವರು ನಟಿಸಿದ್ರು. ಇನ್ನೂ ಹೆಚ್ಚಿನ ಡೀಟೇಲ್ಸ್ ಹೇಳಕ್ಕಿಂತ ಮುಂಚೆ ಕ್ಲಿಯರ್ ಆಗಿ ಒಂದು ಪಾಯಿಂಟ್ ನ ಮೆನ್ಷನ್ ಮಾಡ್ಬೇಕು ಗುರು. ಈ ಒಂದು ವಿಡಿಯೋ ಅಪ್ಪು ಮೂವಿಯ ರಿವ್ಯೂ ಅಲ್ಲ, ಅಂತ ಒಂದು ಮಾಸ್ಟರ್ ಪೀಸ್ ನ ಮತ್ತೆ ಥಿಯೇಟರ್ ಅಲ್ಲಿ ನೋಡಿರೋ ಎಕ್ಸ್ಪೀರಿಯನ್ಸ್ ನ ಹಂಚ್ಕೊಳ್ಳೋದು ಅಷ್ಟೇ. ಇನ್ನ ಮೂವಿ ವಿಷಯಕ್ಕೆ ಬಂದ್ರೆ, ಅಪ್ಪು ಒಬ್ಬ ಟೀನೇಜರ್. ಅಂದ್ರೆ ಗೊತ್ತಲ್ಲ ಗುರು, ಟೀನೇಜರ್ಸ್ ಅಂದ್ರೆ ಬಿಸಿ ರಕ್ತ, ಆ ಜಗಳ ಈ ಜಗಳ, ಅಪ್ಪ ಅಮ್ಮನ ಮಾತು ಕೇಳಲ್ಲ, ಆ ತರ ಒಬ್ಬ ಹುಡುಗ. ಈ ತರ ಇರುವಂತ ಒಬ್ಬ ಕಾಲೇಜ್ ಹುಡುಗನ ಲೈಫ್ ಅಲ್ಲಿ ಒಂದು ದಿನ ಒಂದು ಜಗಳ ನಡೆಯುತ್ತೆ. ಆ ಟೈಮಲ್ಲಿ ಹೀರೋಯಿನ್ ದೇವತೆ ತರ ಬಂದು ಅಪ್ಪುಗೆ ಹೆಲ್ಪ್ ಮಾಡ್ತಾರೆ. ಅದಾದ್ಮೇಲೆ ಅವರಿಬ್ಬರ ಮಧ್ಯೆ ಏನೇನ್ ನಡೀತು, ಈ ಕ್ಯೂಟ್ ಲವ್ ಸ್ಟೋರಿ ಯಾವ ಲೆವೆಲ್ಗೆ ಹೋಯ್ತು, ಅವ್ರ ಲವ್ ನ ಸಕ್ಸಸ್ ಮಾಡಕ್ಕೆ ಅವ್ರು ಯಾವ ರೀತಿ ಸ್ಟಂಟ್ಸ್ ಮಾಡಿದ್ರು, ಯಾವ ರೀತಿ ಅವ್ರ ಅಪ್ಪ ಅಮ್ಮನ ಎದುರಾಕೊಂಡ್ರು ಅನ್ನೋದೇ ಸ್ಟೋರಿ ಗುರು. ಮೂವಿಯಲ್ಲಿ ನನಗೆ ಇಷ್ಟ ಆಗಿದ್ದೇನು ಅಂದ್ರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಡೆಬ್ಯೂಟ್ಗೋಸ್ಕರ ಕಾಯ್ತಾ ಇದ್ದ ಒಂದು ಸ್ಟಾರ್ ಕಿಡ್ ಒಂದು ಒಳ್ಳೆ ಬೌಂಡ್ ಸ್ಕ್ರಿಪ್ಟ್ ಸಿಕ್ಕಿದಾಗ ಆ ಒಂದು ಸ್ಕ್ರಿಪ್ಟ್ ಅಲ್ಲಿ, ಆ ಒಂದು ಮೂವಿಯಲ್ಲಿ ಯಾವ ರೀತಿ ತನ್ನ ನಟ ವಿಶ್ವರೂಪನ ತೋರಿಸ್ತಾನೆ ಅನ್ನೋದನ್ನ ಇದರಲ್ಲಿ ಅಪ್ಪು ಅವರು ಕ್ಲಿಯರ್ ಆಗಿ ತೋರಿಸ್ಬಿಟ್ಟವ್ರೆ ಗುರು. ಹೇಳಿ ಕೇಳಿ ಅಪ್ಪು ಯಾರ ಮಗ ಹೇಳಿ? ವರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ. ಅವ್ರದ್ದು ಒಂದು ನಟನೆ ತಮ್ಮ ರಕ್ತದಿಂದನೇ ಬಂದ್ಬಿಟ್ಟೈತೆ. ಅದಕ್ಕೆ ತಾನೇ ತನ್ನ 10 ವಯಸ್ಸಲ್ಲೇ ಬೆಟ್ಟದ ಹೂವು ಮೂವಿಗೆ ನ್ಯಾಷನಲ್ ಅವಾರ್ಡ್ ಸುಮ್ನೆ ಕೊಟ್ಬಿಡಲ್ಲ ಗುರು, ಏನಂತೀರಾ? ಇನ್ನ ಮೂವಿ ಟೆಕ್ನಿಕಾಲಿಟೀಸ್ ವಿಷಯಕ್ಕೆ ಬಂದ್ರೆ, ಮೂವಿಗೆ ಮೈನ್ ಪ್ಲಸ್ ಆಗಿದ್ದು ಆ ಸಾಂಗ್ಸ್ ಗುರು. ಏನನ್ನ ಕೊಟ್ಟಿದ್ಯಾ ಗುರು, ಗುರು ಕಿರಣ್ ಮಸ್ತ್ ಅಂದ್ರೆ ಮಸ್ತ್ ಬಿಡು ಗುರು. ಆ ಟೈಮಲ್ಲೇ ಆ ಸಾಂಗ್ಸ್ ಎಲ್ಲ ಚಾಟ್ ಬಾಸ್ಟರ್ ಆಗಿತ್ತು. ಈಗ ಆ ಸಾಂಗ್ ನ ಥಿಯೇಟರ್ಸ್ ಅಲ್ಲಿ ಕೇಳ್ತಾ ಇದ್ರೆ ಏನೋ ಒಂಥರ ಐ ಬಂತು ಗುರು ನನಗಂತೂ. ಇನ್ನ ಸಪೋರ್ಟಿಂಗ್ ಆಕ್ಟರ್ಸ್ ಆದ ಸುಮಿತ್ರಮ್ಮ ಮತ್ತೆ ಶ್ರೀನಿವಾಸ್ ಮೂರ್ತಿ ಅವರು ಅವ್ರವ್ರ ಪಾತ್ರದಲ್ಲಿ ಅವರು ನ್ಯಾಯ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಗುರು. ಮೇನ್ಲಿ ಹೀರೋಯಿನ್ ಅಪ್ಪ ಪಾತ್ರದಲ್ಲಿ ಮಾಡಿರೋ ಅವಿನಾಶ್ ಅವರು ಕಮಿಷನರ್ ಆಗಿ ಸಖತ್ತಾಗಿ ಮಾಡೋರೆ ಗುರು. ನೋಡ್ತಾ ಇದ್ರೆ ಒಂಥರ ಇರಿಟೇಷನ್ ಬರೋ ಕ್ಯಾರೆಕ್ಟರ್, ಆದ್ರೂ ಚೆನ್ನಾಗಿ ಮಾಡೋರೆ ಗುರು. ಮೂವಿಗೆ ಇನ್ನು ಮೈನ್ ಪ್ಲಸ್ ಆಗಿದ್ದೇನು ಅಂದ್ರೆ ಆ ಸಿನಿಮಾಟೋಗ್ರಫಿ ಗುರು. ಕೆ ದತ್ತು ಅವರು ಸಖತ್ತಾಗಿ ಎಲ್ಲ ಫ್ರೇಮ್ಸ್ ನ ಸಖತ್ ರಿಚ್ ಆಗಿ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನ ಸಕ್ಸಸ್ ಕೂಡ ಆಗಿದ್ದಾರೆ ಗುರು. ಇನ್ನ ಎಡಿಟೆಡ್ ಬೈ ಎಸ್ ಮನೋಹರ್ ಅವರು, ಇವರು ಒಂಥರ ಡೀಸೆಂಟ್ ವರ್ಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಗುರು. ಓವರ್ ಆಲ್ ಮೂವಿ ಸಕ್ಕತ್ತಾಗಿ ಐತೆ ಗುರು. ಯಾವ್ದೇ ರೀತಿ ಡೌಟ್ ಇಲ್ದಿರಾ ಹೋಗ್ಬಿಟ್ಟು ಮೂವಿ ನೋಡ್ಬಿಡ್ರಿ. ಇನ್ನ ಮೂವಿಯಲ್ಲಿ ನಾವು ಮೈನ್ ಆಗಿ ಅಪ್ರಿಶಿಯೇಟ್ ಮಾಡ್ಬೇಕು ಅನ್ನೋ ವ್ಯಕ್ತಿ ಯಾರನ್ನ ಇದೆ ಅಂದ್ರೆ ಅದು ಪೂರಿ ಜಗನ್ನಾಥ್ ಅವರು ಮಾತ್ರ ಗುರು. ಫಾರ್ ದಿ ಫಸ್ಟ್ ಟೈಮ್ ಅಪ್ಪುನ ಬೆಳ್ಳಿ ತೆರೆ ಮೇಲೆ ಯಾವ ರೀತಿ ತೋರಿಸ್ತಾರೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಫ್ಯಾನ್ಸ್ಗೆ ಸಖತ್ತಾಗಿತ್ತು ಗುರು. ಬಟ್ ಈ ಮೂವಿ ಎಂಟ್ರೆನ್ಸ್ ಸೀನ್ ನೋಡಾದ್ಮೇಲೆ ಮೂವಿ ಯಾವ ಲೆವೆಲ್ಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ತೋರಿಸ್ಬಿಟ್ರು ಗುರು. ಈ ವಿಷಯನ ನಾನಲ್ಲ, ಈ ಮೂವಿ ನೋಡಿರೋ ರಜನಿಕಾಂತ್ ಅವ್ರೆ 100 ಡೇಸ್ ಫಂಕ್ಷನ್ ಅಲ್ಲೇ ಕ್ಲಿಯರ್ ಆಗಿ ಹೇಳ್ಬಿಟ್ಟವ್ರೆ ಗುರು. ಇನ್ನ ಅಂತ ಒಳ್ಳೆ ದೊಡ್ಡ ನಟನೆ ಹೇಳಿದ್ಮೇಲೆ ಮೂವಿ ರಿಸಲ್ಟ್ ಯಾವ ಲೆವೆಲ್ಗೆ ಇರುತ್ತೆ ನೀವೇ ಹೇಳ್ರಿ. ಕಟ್ ಮಾಡಿದ್ರೆ ಮೂವಿ ಬ್ಲಾಕ್ ಬಾಸ್ಟರ್ ಹಿಟ್ ಆಗೋಯ್ತು ಗುರು. ಪುನೀತ್ ಅವರು ತಮ್ಮ ಫಸ್ಟ್ ಮೂವಿಯಲ್ಲೇ ಸ್ಟಾರ್ ನಟರ ಲಿಸ್ಟ್ಗೆ ಸೇರ್ಕೊಬಿಟ್ರು ಗುರು. ಇಷ್ಟೇ ಗುರು ಅಪ್ಪು ಮೂವಿಯ ಫಸ್ಟ್ ಶೋ ರಿವ್ಯೂ. ಮೈ ಒಪಿನಿಯನ್ ಗುರು. ನೀವೇನಾದ್ರೂ ಈ ಮೂವಿನ ಯಾವ ಥಿಯೇಟರ್ ಅಲ್ಲಿ ನೋಡ್ತಾ ಇದ್ದೀರಾ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳಿ, ನಿಮ್ಗೆ ಎಂತೇನು ಹೋಗಲ್ಲ. ಓಕೆ ಫ್ರೆಂಡ್ಸ್, ಬೈ.